ದೇವರು ಹೇಳಿದಂಥ ಮಾತುಗಳು ಎಲ್ಲವೂ ಸತ್ಯವಾಗ್ತಾ ಇದೆ. ನಾವು ಪ್ರಪಂಚದಲ್ಲಿ ನೋಡುವಾಗ ಅನೇಕ ಕಡೆ ಭೂಕಂಪಗಳು, ಅನೇಕ ಕಡೆ ಯುದ್ಧಗಳು, ದೇಶಕ್ಕೆ ವಿರುದ್ಧವಾಗಿ ದೇಶ, ಜನಕ್ಕೆ ವಿರುದ್ಧವಾಗಿ ಜನ, ಮತ್ತೆ ಭೂಕಂಪಗಳು, ಅಲ್ಲೋಲ ಕಲ್ಲೋಲಗಳು ನಡೆಯುತ್ತೆಂಬುದಾಗಿ ನಾವು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಅದು ಯಾಕೆ ಆಗ್ತಾ ಇದೆ ಎಂಬುದಾಗಿ ನಾವು ನೆನೆಸುವಾಗ ಅದು ದೇವರು ಹೇಳಿದ ಮಾತು ಭವಿಷ್ಯ. ಅದು ಪ್ರಿಯರೇ, ದೇವರು ಹೇಳಿದ ಮಾತು ಅದು ನಿಜವಾಗ್ತಾ ಇದೆ. ಆದರೂ ಇಷ್ಟೆಲ್ಲ ಆದರೂ ಮನುಷ್ಯನ ಅಹಂಕಾರ ಕಮ್ಮಿ ಆಗಲಿಲ್ಲ, ಮನುಷ್ಯನ ಒಂದು ದೌಲತ್ತು ಅನ್ನೋದು ಕಮ್ಮಿ ಆಗಲಿಲ್ಲ, ಮನುಷ್ಯನ ಆಸ್ತಿ ಅಂತಸ್ತುಗಳು ಕಮ್ಮಿ ಆಗಲಿಲ್ಲ, ಮನುಷ್ಯನು ನಾನು ಎನ್ನುವುದು ಸಹ ಮನುಷ್ಯನಿಂದ ಹೋಗಲಿಲ್ಲ ಪ್ರಿಯರೇ. ನಾವು ನೋಡ್ತಾ ಇದ್ರೆ ಅನೇಕ ಸಾವು ನೋವುಗಳು, ಅನೇಕರು ಊಟ ಇಲ್ಲದೆ ಅಲೆದಾಡ್ತಾ ಇದ್ದಾರೆ, ಅನೇಕರು ಮನೆಗಳಿಲ್ಲದೆ ಬೀದಿಗಳಲ್ಲಿ ಮಲಗ್ತಾ ಇದ್ದಾರೆ, ಅನೇಕರು ಊಟವಿಲ್ಲದೆ ಪರದಾಡ್ತಾ ಇದ್ದಾರೆ, ಅನೇಕರು ಹಾಕಿಕೊಳ್ಳದ ಬಟ್ಟೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿದ್ದಾರೆ ಪ್ರಿಯರೇ. ಅನೇಕರನ್ನು ನೋಡಿದ್ರೆ ಎತ್ತ ತಂದೆ ತಾಯಿಗಳನ್ನ ವೃದ್ಧಾಶ್ರಮಗಳಿಗೆ ಕಳಿಸ್ತಾ ಇದ್ದಾರೆ ಪ್ರಿಯರೇ. ಆದರೆ ಇಂತಹ ಜೀವನದಲ್ಲಿ, ಇಂತಹ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಯಾರ ಭಯವೂ ಇಲ್ಲ ಪ್ರಿಯರೇ. ಜನರಿಗೆ ಯಾವ ಭಯವೂ ಇಲ್ಲ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 7ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತೆ, ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳುವುವು, ಮತ್ತು ಅಲ್ಲಲ್ಲಿ ಬರಗಳು ಬರುವುವು, ಭೂಕಂಪಗಳು ಆಗುವುವು, ಇವೆಲ್ಲ ನೂತನ ಕಾಲವ ಹುಟ್ಟುವ ಪ್ರಸವ ವೇದೆಯ ಪ್ರಾರಂಭ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ ಪ್ರೇರೆ. ನೋಡಿ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ. ಈ ರಾಜ್ಯ ನೋಡಿದ್ರೆ ಆ ರಾಜ್ಯಕ್ಕಾಗಲ್ಲ, ಆ ರಾಜ್ಯದವ್ರನ್ನ ನೋಡಿದ್ರೆ ಈ ರಾಜ್ಯಕ್ಕಾಗಲ್ಲ, ಇವನ್ ನೋಡಿದ್ರೆ ಅವನ್ಗಾಗಲ್ಲ, ಅವ್ನು ನೋಡಿದ್ರೆ ಇವನ್ಗಾಗಲ್ಲ. ಒಟ್ಟಿನಲ್ಲಿ ನಾವು ಒಬ್ಬರ ಮೇಲೆ ಒಬ್ರು ದ್ವೇಷ, ಅಸೂಯೆ, ಜಗಳ, ಹೊಟ್ಟೆ ಕಿಚ್ಚು ಇಟ್ಕೊಂಡು ಪ್ರೇರೆ ನಾವು ಪ್ರೀತಿ ಅನ್ನೋದನ್ನೇ ಮರ್ತು ಬಿಟ್ಟಿದ್ದೀರಿ. ಪ್ರೀತಿ ಅನ್ನೋದೇ ಮರ್ತು ಬಿಟ್ಟಿದ್ರಿ ಪ್ರೇರೆ. ಇಂತಹ ಲೋಕದಲ್ಲಿ ನಾವು ಜೀವನ ಮಾಡುವಾಗ ದೇವರ ಭಯ ಅನ್ನೋದಿರಬೇಕು ಪ್ರೇರೆ.